ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಮತ್ತೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಅಲ್ಲಿ ಮತ್ತೆ ಬೆಲೆ ಏರಿಕೆಯಾಗಿದೆ. ಇನ್ನು ಬಂಗಾರ ಮತ್ತೆ ಬೆಳ್ಳಿ ಖರೀದಿದಾರರಿಗೆ ಈಗ ಮತ್ತೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಅಲ್ಲಿ ಮತ್ತೆ ಈ ಒಂದು ಬೆಲೆ ಏರಿಕೆಯಾಗಿದೆ. 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 1,61,000 ರೂಪಾಯಿ. ಇನ್ನು ಸ್ಥಿರವಾಗಿದ್ದಂತಹ ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಈಗ ಮತ್ತೆ ಹೆಚ್ಚಳ ಆಗಿದೆ. ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ಮತ್ತೆ ಜಂಪ್ ಆಗಿದೆ. 2,70,000 ರೂಪಾಯಿ ತಲುಪಿದ ಕೆಜಿ ಸಿಲ್ವರ್ ರೇಟ್. ಇಳಿಕೆ ಕಾಣ್ತಾ ಇದ್ದ ಚಿನ್ನ ಮತ್ತೆ ಬೆಳ್ಳಿ ದರದಲ್ಲಿ ಈಗ ಮತ್ತೆ ಏರಿಕೆಯಾಗಿದೆ. ಗೋಲ್ಡ್ನಲ್ಲಿ 2,000, ಸಿಲ್ವರ್ನಲ್ಲಿ 12,000 ಜಂಪ್ ಆಗಿದೆ. ಗ್ರಾಹಕರಿಗೆ ಶಾಕ್, ಆದ್ರೆ ಹೂಡಿಕೆದಾರರಿಗೆ ಗುಡ್ ನ್ಯೂಸ್ ಇದು. ಇಂದು ಷೇರುಪೇಟೆ ಆರಂಭದಲ್ಲಿ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಏರಿಕೆಯೋ ಇಳಿಕೆಯೋ ಮಾರ್ಕೆಟ್ನತ್ತ ಒಟ್ಟಲ್ಲಿ ಎಲ್ಲರ ಚಿತ್ತ ನೆಟ್ಟಿದೆ. ಬಂಗಾರ ಮತ್ತೆ ಬೆಳ್ಳಿ ಖರೀದಿದಾರರಿಗೆ ಮತ್ತೆ ಈಗ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಯಾಕೆಂತಂದ್ರೆ ಬಹಳ ಯೋಚನೆ ಮಾಡ್ತಾ ಇದ್ರು, ಈ ಒಂದು ಬಂಗಾರ ಮತ್ತೆ ಸಿಲ್ವರ್ ರೇಟ್ ಕಡಿಮೆ ಆದ್ರೆ ನಾವು ಒಂದು ಸ್ವಲ್ಪ ಈಗಲೇ ಒಂದು ಬಂಗಾರವನ್ನ ಶೇಖರಣೆ ಮಾಡಿಟ್ಕೊಳ್ಳೋಣ ಅಥವಾ ಈ ಒಂದು ಬೆಳ್ಳಿಯನ್ನ ಶೇಖರಣೆ ಮಾಡಿಟ್ಕೊಳ್ಳೋಣ ಅಂತ ಯೋಚನೆಯನ್ನ ಮಾಡ್ತಾ ಇದ್ರು ಗ್ರಾಹಕರು. ಆದ್ರೆ ಈಗ ಮತ್ತೆ ಶಾಕ್ ಎದುರಾಗಿದೆ. ಸ್ವಲ್ಪ ದಿನಗಳಿಂದ ಚಿನ್ನದ ರೇಟ್ ಕೂಡ ಒಂದು ಸ್ಥಿರತೆಯನ್ನ ಕಾಪಾಡಿಕೊಂಡಿತ್ತು. ಅಂದ್ರೆ ರೇಟ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಕೂಡ ಇರಲಿಲ್ಲ. ಆದ್ರೆ ಬೆಳ್ಳಿಯ ರೇಟಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗ್ತಾ ಇತ್ತು. ಆದ್ರೆ ಈಗ ಮತ್ತೆ ಏರುಮುಖವಾಗಿ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಇವಾಗ ಏರುಮುಖವಾಗಿ ಸಾಗ್ತಾ ಇದೆ. ಗೋಲ್ಡ್ನಲ್ಲಿ 2,000 ರೂಪಾಯಿ, ಇನ್ನು ಸಿಲ್ವರ್ನಲ್ಲಿ 12,000 ರೂಪಾಯಿ ಜಂಪ್ ಆಗಿದೆ, ಅಂದರೆ ಹೆಚ್ಚಾಗಿದೆ. ಹಾಗಾಗಿ ಗ್ರಾಹಕರಿಗೆ ಬಹಳ ಒಂದು ಬೇಸರದ ಸಂಗತಿ. ಆದರೆ ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನ ಈ ಒಂದು ಶೇರು ಮಾರ್ಕೆಟ್ನಲ್ಲಿ ಇನ್ವೆಸ್ಟನ್ನು ಮಾಡಿರ್ತಾರೆ, ಚಿನ್ನ ಆಗಿರ್ಬೋದು ಅಥವಾ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅವರಿಗೆ ಬಹಳ ಖುಷಿಯ ವಿಚಾರ. ಯಾಕೆಂತಂದರೆ ಇಷ್ಟರ ಮಟ್ಟದಲ್ಲಿ ಏರಿಕೆ ಆಗಿರೋದ್ರಿಂದ ಅವರಿಗೆ ಒಂದು ರೀತಿಯ ಖುಷಿಯ ವಿಚಾರ, ಲಾಭ ಕೂಡ ಬರುತ್ತೆ ಈಗ ಇನ್ವೆಸ್ಟ್ ಮಾಡಿರೋರಿಗೆ. ಹಾಗಾಗಿ ಹೂಡಿಕೆದಾರರಿಗೆ ಖುಷಿ ಆಗ್ತಾ ಇದೆ. ಆದರೆ ಗ್ರಾಹಕರಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಮತ್ತೆ ಏನಾದರೂ ನಾಳೆ ನಾಡಿದ್ದು ಇದೇ ರೀತಿ ಏರಿಕೆ ಆದರೆ ನಾವು ಹೆಂಗೆ ಒಂದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋದು ಅಂತ ಸದ್ಯಕ್ಕೆ ಗ್ರಾಹಕರಿಗೆ ಟೆನ್ಷನ್ ಆಗ್ತಾ ಇದೆ. ಇನ್ನು ಒಂದು ವಾರದಿಂದ ನೀವು ಗಮನಿಸ್ತಾ ಇರಬಹುದು, ಚಿನ್ನ ಮತ್ತು ಬೆಳ್ಳಿಯ ರೇಟ್ ಸ್ವಲ್ಪ ಸ್ಥಿರತೆಯನ್ನು ಕಾಪಾಡಿಕೊಂಡಿತ್ತು. ಆದರೆ ಬೆಳ್ಳಿಯಲ್ಲಿ ಮಾತ್ರ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕೂಡ ಆಗ್ತಾ ಇತ್ತು. ಅಂದರೆ ಒಂದು 5,000, 6,000 ಈ ರೀತಿಯಾಗಿ ಇಳಿಕೆಯನ್ನು ಕಾಣ್ತಾ ಇತ್ತು. ಆದರೆ ಈಗ ಏಕಾಏಕಿ ನೋಡಿ, ಸಿಲ್ವರ್ನಲ್ಲಿ 12,000 ರೂಪಾಯಿ ಜಂಪ್ ಆಗಿದೆ, ಗೋಲ್ಡ್ನಲ್ಲಿ 2,000 ಹೆಚ್ಚಾಗಿದೆ. ಇನ್ನು ಒಂದು ವೇಳೆ ಈಗ ಗೋಲ್ಡ್ನಲ್ಲಿ ಒಂದು 2,000, 3,000 ಹೆಚ್ಚಳ ಮಾಡಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇಳಿಕೆ ಆಯಿತು ಅಂತಂದರೆ ಕೇವಲ 500 ರೂಪಾಯಿ, 1,000 ರೂಪಾಯಿ ಇಳಿಕೆ ಆಗುತ್ತೆ. ಆದರೆ ಏನು 2,000 ಹೆಚ್ಚಿಗೆ ಮಾಡಿದ್ರು ಅದರಲ್ಲಿ ಒಂದು ಅರ್ಧಕ್ಕರ್ಧ ಇಳಿಕೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಮಧ್ಯಮ ವರ್ಗದವರಿಗೆ ಇದೊಂದು ದೊಡ್ಡ ತಲೆ ಬಿಸಿ ಅಂತ ಹೇಳಬಹುದು. ಈ ಒಂದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮಧ್ಯಮ ವರ್ಗದವರು. ಇನ್ನು ನಮ್ಮ ಭಾರತೀಯರನ್ನ ಈ ಒಂದು ಚಿನ್ನ ಪ್ರಿಯರು ಅಂತ ಹೇಳ್ತಾರೆ. ಅತಿ ಹೆಚ್ಚು ಚಿನ್ನವನ್ನು ಯಾರು ಒಂದು ಶೇಖರಣೆ ಮಾಡಿಟ್ಸ್ಕೊಂಡಿದ್ದಾರೆ ಅಂತಂದರೆ ನಮ್ಮ ಭಾರತದಲ್ಲಿ ಅಂತ ಹೇಳ್ತಾರೆ. ಆದರೆ ಭಾರತದಲ್ಲಿ ಜನರು ಈ ಒಂದು ಚಿನ್ನವನ್ನು ಶೇಖರಣೆ ಮಾಡಿ ಇಟ್ಸ್ಕೊಂಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಚಿನ್ನವನ್ನು ಶೇಖರಣೆ ಮಾಡಿ ಇಟ್ಸ್ಕೊಂಡಿಲ್ಲ. ಯಾಕೆಂತಂದರೆ ಈ ಒಂದು ಚಿನ್ನದ ಮೇಲೆಯೂ ಕೂಡ ಈ ಒಂದು ದೇಶದ ಆರ್ಥಿಕತೆ ಡಿಪೆಂಡ್ ಆಗುತ್ತೆ. ಸದ್ಯಕ್ಕೆ ಭಾರತೀಯರು ಚಿನ್ನ ಪ್ರಿಯರು ಅಂತ ಹೇಳಲಾಗುತ್ತೆ. ಆದರೆ ಈಗ ಈ ಒಂದು ಚಿನ್ನವನ್ನು ಹೆಂಗಪ್ಪ ಖರೀದಿ ಮಾಡೋದು ಅಂತ ಜನರು ಯೋಚನೆ ಮಾಡುವ ಪರಿಸ್ಥಿತಿ ಬಂದಿದೆ. ಇವತ್ತಿಗೆ ಗೋಲ್ಡ್ನಲ್ಲಿ 2,000 ಜಾಸ್ತಿ ಆದರೆ ಮತ್ತೆ ನಾಳೆ ಮತ್ತಷ್ಟು ಜಾಸ್ತಿ ಆಗಬಹುದು. ಒಂದು ವೇಳೆ ಇಳಿಕೆ ಕೂಡ ಆಗಬಹುದು. ಈ ಒಂದು ಷೇರು ಮಾರ್ಕೆಟ್ನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇಂದು ಷೇರುಪೇಟೆ ಆರಂಭದಲ್ಲಿ ಮತ್ತೆ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಏರಿಕೆ ಆದರೆ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಷೇರುಪೇಟೆಯಲ್ಲಿ ಅವರಿಗೆ ಒಂದು ರೀತಿಯ ಖುಷಿಯ ವಿಚಾರ. ಏಕೆ ಅಂತಂದರೆ ಅವರು ಹಾಕಿದಂತಹ ದುಡ್ಡು ಈಗ ಡಬಲ್ ಆಗಿರಬಹುದು. ಹಾಗಾಗಿ ಅವರಿಗೆ ಒಂದು ರೀತಿಯ ಖುಷಿಯ ವಿಚಾರ. ಆದರೆ ಗ್ರಾಹಕರಿಗೆ ಒಂದು ಸ್ವಲ್ಪ ಟೆನ್ಷನ್ ಹೆಚ್ಚಾಗುತ್ತೆ. ಏಕೆಂತಂದರೆ ಈಗ ಶುಭ ಸಮಾರಂಭಗಳು ಆರಂಭ ಆಗುತ್ತೆ. ಈ ತಿಂಗಳಾಗಿರಬಹುದು ಅಥವಾ ನೆಕ್ಸ್ಟ್ ತಿಂಗಳಾಗಿರಬಹುದು. ಈ ಒಂದು ಫಂಕ್ಷನ್ಸ್ಗಳು ಅತಿ ಹೆಚ್ಚಾಗಿ ಮಾಡೋದ್ರಿಂದ ಈಗ ಗ್ರಾಹಕರಿಗೆ ಬಹಳ ಟೆನ್ಷನ್.